ಎಲ್ರು ಸ್ವೀಕರಿಸ್ರಿ. ಹೆಂಗ್ ಬಂದದ ಬರ್ತಾರೆಲ್ಲ ರೈತರು, ಹಂಗೇನಿಲ್ಲ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ವಿವಾ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಮನ್ಯಾಗ ಒಂದು ಸ್ವೀಟ್ ಮಾಡಮಂತ ಅನ್ಕೊಂಡಿನಿ. ಸ್ವೀಟ್ ಹೆಸರು ಬಂದು ದೂದ್ ಪೇಡ. ಅದು ಯಾವ ತರ ಮಾಡ್ತಾರ, ಹೆಂಗ್ ಮಾಡ್ತಾರ ಅಂತ ನಿಮಗ್ ಬಿ ತೋರಿಸ್ತೀನಿ. ಅತ್ತಿ ನಾನು ಇವತ್ತು ಮನ್ಯಾಗ ಪೇಡ ಮಾಡಮಂತ ಮಾಡೋ ಚಲೋ ಮಾಡು, ಚಂದನ ಉಂಟಿ. ಹಾಲಿನ ಪೌಡರ್ ಇಂದ ಮಾಡ್ತಾರ, ಯಾವ ತರ ಮಾಡ್ತಾರ ಅಂತ ನಿಮಗ್ ಬಿ ತೋರಿಸ್ತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಇವಾಗ ದೂದ್ ಪೇಡ ಮಾಡಕ್ಕೆ ಏನೇನ್ ಐಟಮ್ ಬೇಕಂದ್ರ ಹಾಲಿನ ಪುಡಿ ಬೇಕು, ಅಂದ್ರ ಮಿಲ್ಕ್ ಪೌಡರ್ ಅಂತಾರಲ್ಲ ಅದು. ನಾನು ಈ ಗ್ಲಾಸಿಂದ 3 ಗ್ಲಾಸ್ ತಗೊಂಡಿನಿ ಹಾಲಿನ ಪೌಡ್ರು. ಮತ್ತ ಇದೇ ಗ್ಲಾಸಿಂದ ಹಾಲು ಮತ್ತ 1.5 ಲೋಟ ಹಾಲು ಬೇಕಾಗ್ತದ. ಆಮ್ಯಾಕ ತುಪ್ಪ ಬೇಕಾಗ್ತದ. ಮತ್ತೆ ಸಕ್ರಿನ ಪೌಡ್ರ್ ಮಾಡ್ಕೋಬೇಕು. ಸಕ್ರಿ ಪೌಡ್ರ್ ಇಷ್ಟು ಐಟಮ್ ಬೇಕು ನೋಡ್ರಿ. ಇಷ್ಟೇ. ಈ 4 ಐಟಮ್ ಇಂದ ಎಷ್ಟು ಬೇಗ ಮಾಡ್ಬೋದಂದ್ರ 5 ನಿಮಿಷದಾಗ ಮಾಡ್ಬಿಡ್ಬೋದು ಈ ಸ್ವೀಟು. ಬರ್ರಿ ಹೇಳ್ಕೊಡ್ತೀನಿ. ಸೊ ಇವಾಗ ಮೊದಲು ಬಾಂಡ್ಲಿ ಕಾಯಕ್ಕೆ ಇಟ್ಟೀನಿ. ಅದಕ್ಕೆ ಇವಾಗ 2 ಸ್ಪೂನ್ ತುಪ್ಪ ಹಾಕ್ತೀನಿ ನೋಡ್ರಿ. 2 ಸ್ಪೂನ್ ತುಪ್ಪ ಹಾಕ್ಬೇಕು. ತುಪ್ಪ ಹಾಕ್ತೀನಿ. ಆಮ್ಯಾಕ ಇವಾಗ ಇದಕ್ಕೆ ತುಪ್ಪ ಒಂದು ಸ್ವಲ್ಪ ಕರಗಿದ್ಮ್ಯಾಗ ಇದಕ್ಕೆ 1.5 ಲೋಟ ಹಾಲು ಹಾಕ್ತೀನಿ. ನಿಮ್ಗೆ ಹಾಲು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಹಾಕೋಬೋದು. ಸೊ ನೋಡ್ರಿ ಹಾಲು ಇದೇ ನಾವು ಯಾವ ಕಪ್ಪಿಂದ ಮಿಲ್ಕ್ ಪೌಡ್ರ್ ತೊಗೊಂಡಿರ್ತೀವಿ ಅದೇ ಕಪ್ಪಿಂದನೇ ಹಾಲು ಹಾಕೋಬೇಕು. ನೋಡ್ರಿ 1.5 ಕಪ್ ಆಗೋಷ್ಟು ಹಾಲು ಹಾಕೋಕೊಂತೀನಿ ನಾನಿಲ್ಲಿ. ಇವಾಗ ಅದು ಹಾಲೆಲ್ಲ ಕುದಿ ಬರೋವರೆಗೂ ಬಿಡಬೇಕು. ಹಾಲೆಲ್ಲ ಚಲೋತ್ನಾಗಿ ಕುದಿಬೇಕು ಅದೆಲ್ಲ. ಸೊ ಇವಾಗ ಕುದಿಲಕ್ಕ ಬಿಟ್ಬಿಡಮ್ರಿ. ಇವಾಗ ಹಾಲೆಲ್ಲ ಎಷ್ಟು ಚಲೋ ಕುದಿಲಕ್ಕಂತವ. ಇವಾಗ ಇದಕ್ಕೆ ಮಿಲ್ಕ್ ಪೌಡ್ರ್ ಹಾಕಮ್ರಿ. ಆ ಗ್ಯಾಸಿಂದ ಚಲೋತ್ನಾಗಿ ಕಲ್ಸಮ್ರಿ, ಮಿಕ್ಸ್ ಮಾಡಮ್ರಿ ಇದನ್ನ. ನೋಡ್ರಿ ಈ ಥರ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ, ಆದಷ್ಟು ಲೋ ಫ್ಲೇಮಲ್ಲೇ ಇದು ಚಲೋತ್ನಾಗಿ ಇದಾಗಬೇಕು, ಬೇಯಬೇಕು. ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಲೋತ್ನಾಗಿ ಪೂರ್ತಿ ಎಲ್ಲ ನೀಟಾಗಿ ಮಿಕ್ಸ್ ಆದ್ರೆ ಟೇಸ್ಟ್ ಚಲೋ ಬರ್ತದ. ಸೊ ನೋಡ್ರಿ ಇದನ್ನ ಲೋ ಫ್ಲೇಮಲ್ಲಿ ಗ್ಯಾಸಿಂದ ಈ ಸ್ವೀಟ್ ಮಾಡಬೇಕು. ಸೊ ನೋಡ್ರಿ ಇವಾಗ ಇದಕ್ಕೆ ಹಂಗೆ ಸಕ್ರೆ ಪೌಡ್ರ್ ಹಾಕೊಂಬ್ರಿ. 1 ಕಪ್ಪು ಸಕ್ರೆ ಪುಡಿ. ನಿಮ್ಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಸಕ್ರೆ ಪುಡಿ ಹಾಕೋಬೇಕು. ಇವಾಗ ಇದು ಭೀ ಎಲ್ಲನೂ ಚಲೋತ್ನಾಗಿ ಮಿಕ್ಸ್ ಮಾಡಮ್ರಿ. ನಾವು ಸಕ್ರೆ ಪೌಡ್ರ್ ಹಾಕಿದ್ಮ್ಯಾಗ ಇದು ಇನ್ನೊಂದು ಸ್ವಲ್ಪ ನೀರು ಬಿಟ್ಕೋತದ. ಅವಾಗ ಲೋ ಫ್ಲೇಮಲ್ಲಿ ಇಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡ್ಬೇಕಾಗ್ತದ. ನೋಡ್ರಿ ಇಲ್ಲಿ ಈ ಥರ ಅಳಸ್ ಬರ್ತದೆ ಸಕ್ರೆ ಪುಡಿ ಹಾಕಿದ್ಮ್ಯಾಗ. ಅದು ಚಲೋ ಗಟ್ಟಿಗಾಗಬೇಕು. ಅಲ್ಲಿ ನೋಡ್ರಿ ಇವಾಗ ಎಲ್ಲ ನೀಟಾಗಿ ಗಟ್ಟಿ ಆಗ್ತಾ ಬರಕುಂತದ. ಈ ಥರ ತಳ ಅಂಟ್ಕೆ ಬರ್ದಿದ್ದು, ತಳ ಅಂಟ್ಕೊಂಡಂಗೆ ತಿರ್ಸ್ತಾ ಇರಬೇಕು, ಹಂಗೆ ಕೈ ಬಿಡ್ದಂಗ. ಮೇಕ ಬರ್ತಾ ಬರ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದ. ಯಾಕಂದ್ರೆ ಅದು ನಾವು ಲೋ ಫ್ಲೇಮಾಗಿ ಇಟ್ಟಿರ್ತೀವಲ್ಲ, ಅದಕ್ಕೆ ಮೆಲ್ಲಕ್ಕೆ ಆಗ್ತಾ ಬರ್ತದ. ಮತ್ತು ಟೇಸ್ಟ್ ಭೀ ಚಲೋ ಬಂದಿರ್ತದ, ಭಾರಿ ಆಗ್ತದ. ನಂಗೆ ಗೊತ್ತಿಲ್ಲ ಯಾವ ಥರ ಇರ್ತದಂತ. ನಮ್ಮ ಮಾವರವರೆಲ್ಲ ತಿಂದು ಟೇಸ್ಟ್ ಯಾವ ಥರ ಅದಂತ ಹೇಳಿದ್ಮ್ಯಾಗ ಅವಾಗ ಚಲೋ ಬಂದದ ಅಂತ ನಾನು ಅನ್ಕೋತೀನಿ. ಸೊ ನೋಡ್ರಿ ಇನ್ನೊಂದು 5 ನಿಮಿಷ ಇದೇನಾಯ್ತು. ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕಿದು. ಹಿಂಗೆ ತಿರುಗಿಸ್ತಾ ಇರ್ಬೇಕು ಇದನ್ನ ಕೈ ಬಿಡ್ದಂಗ, ಇಲ್ಲಾಂದ್ರೆ ತಳ ಹಂಗೆ ಅಂಟ್ಕೊಂಡು ಸೀದೋಗ್ಬಿಡ್ತದ. ಸೊ ಅದಕ್ಕೆ ಸೊ ನೋಡ್ರಿ ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಯ್ತು. ಇವಾಗ ಅದು ಆರ್ಲಕ್ಕ ಬಿಡ್ಬೇಕು. ಅಷ್ಟೊತ್ತಿಗೆ ನಮ್ಮ ತಮ್ಮ ಹೋಗೇಶಿಂದ ಬಾದಾಮಿ ತಗೋ ಬರ್ತಾನ. ಅಶಾಕ ರೊಕ್ಕ ಕೊಟ್ನಿಲ್ಲ ನಿಮ್ಗಾಗಲೇ? ಬಾದಾಮಿ ತಗೋ ಬರ್ಲಕ್ಕ ನಮ್ಮ ತಮ್ಮಗ್ ರೊಕ್ಕ ಕೊಟ್ಟಿನಿ. ಇವಾಗ ಜಲ್ದಿ ಬರ್ಬೇಕು, ಬೇಗ ಬಾ. ಮತ್ತೆ ನಮ್ಮ ಅದ್ ಆರಷ್ಟೊತ್ತಿಗೆ ನಮ್ಮ ತಮ್ಮ ಬಾದಾಮಿ ತರ್ತಾನ. ಮತ್ತೆ ಇಲ್ಲಿ ನೋಡ್ರಿ ನಮ್ಮ ಮಾವ ಸ್ಟೋರಿ ಬರೀಲಕ್ ಕುಂತಾರ. ಮುಗಿತಾ? ಏನೋ ಮುಗಿದಿಲ್ಲ ನೋಡು, ಏನಂತ ಶಾರ್ಟ್ ಮೂವಿ ಸ್ಟೋರಿ ನೋಡಮ್ ನಿನ್ನೆಯಿಂದ ಬರೀಲಕ್ ಕುಂತಿದ್ರು. ನೋಡ್ತೀನಿ ಕೊಡಕ್ ಓದ್ತೀನಿ ಅಂದ್ರೆ ಕೊಡಲೇಲಾಗ್ಯಾರ. ಫುಲ್ ಬರ್ದ್ಮ್ಯಾಗ ಒಂದೇ ಸರಿ ಓದ ಅಂತ ತಗೋ ಅಂತ ಹೇಳಕ್ ಕುಂತಾರ. ಟೈಟ್ಲ್ ಅದೆಲ್ಲ ಇಟ್ಟಿನ್ರಿ. ಟೈಟ್ಲ್ ಇವಾಗ ಹೇಳೋದಿಲ್ಲ, ಅದು ಸ್ಟೋರಿ ಎಲ್ಲ ಫುಲ್ ಕಂಪ್ಲೀಟ್ ಆಗ್ಲಿ. ಎದ್ರ ಬಗ್ಗೆ ಅದಂತ ಹೇಳ್ತೀನಿ ಅಷ್ಟೇ. ಈ ಕಿರುಚಿತ್ರ ಬಂದ್ಬಿಟ್ಟು ಅಣ್ಣ ತಮ್ಮರ ಬಗ್ಗೆ ಅದ. ನೀನ್ ಯಾಕೆ ಅಷ್ಟೊಂದು ಇದು ಮಾಡಕತ್ತಿದ್ದೆ? ಆಯ್ತು, ಕುತೂಹಲ. ನಮ್ಮ ಮಾವ ಯಾವ ತರ ಮತ್ತೆ ಇನ್ನೊಂದ್ ಸ್ಟೋರಿ ಬರೀಲಕ್ ಕುಂತಾರ, ಒಂಥರ ಕುತೂಹಲ ಜಾಸ್ತಿ ಅದ. ಓದ್ಬೇಕು ಅಂತ ಅವ್ರು ನಿನ್ನಿಲಿಂದ ಬರೀಲಕ್ ಕುಂತಾರ. ಓದ್ತೀನಿ ಕೊಡು ಅಂದ್ರೆ ಕೊಡಲಿಲ್ಲ ಒಟ್ಟ. ಅದೇ ರೀ, ಅಣ್ಣ ತಮ್ಮರು ಬೇರೆ ಆಗ್ಬೇಕಾದ್ರ ಮನೇಲಿ ಯಾರಿಂದ ಸಮಸ್ಯೆ ಬರ್ತದ, ಹೆಂಗ್ ಬರ್ತದ ಅನ್ನೋದನ್ನ ಈ ಕಿರುಚಿತ್ರದಾಗ ತೋರ್ಸ್ಲಕೈತಿವಿ. ಮತ್ತ ಅಣ್ಣ ತಮ್ಮರು ಬೇರೆ ಆಗ್ಬಾರ್ದು, ಅವ್ರಿಬ್ರು ಒಂದಾಗಿದ್ರ ಎಷ್ಟು ಚಲೋ ಇರ್ತದ ಕುಟುಂಬ, ಅಣ್ಣ ತಮ್ಮರು ಒಗ್ಗಟ್ಟಿನಾಗಿದ್ರ ಎಷ್ಟು ಬಲ ಇರ್ತದ ಅನ್ನೋದನ್ನ ಈ ಸಿನಿಮಾದಾಗ ಕಿರುಚಿತ್ರದಾಗ ತೋರ್ಸ್ಲಾಕೈತೀನಿ. ಟೈಟ್ಲ್ ಇನ್ನು ನನಗ್ ಬಿ ಹೇಳಿಲ್ಲ. ನನ್ಗಾದ್ರೂ ಹೇಳ, ಅವ್ರಿಗೆಲ್ಲ ಹೇಳಿಲ್ಲ ಅಂದ್ರು ನನ್ಗಾದ್ರೂ ಹೇಳಂದ್ರು ನನಗ್ ಬಿ ಹೇಳಲ್ಲಾಗ್ಯಾರ ಟೈಟ್ಲ್ ಬಿ.
ಟೈಟ್ಲ್ ರಿವೀಲ್ ಮಾಡ್ತೀವ್ರಿ ಆದಷ್ಟು ಬೇಗ. ಟೈಟ್ಲ್ ಅನ್ಕೊಂಡಿನಿ, ಟೈಟ್ಲ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿನಿ ಮೈನ್ಯಾಗ. ಇವಾಗ ಮತ್ತ ಅದನ್ನ ಹೇಳ್ಕೊಂಡ್ರ ಮತ್ತೆ ನಾವ್ ಮಾಡಷ್ಟರಲ್ಲಿ ಬೇರೆ ಯಾರಾದ್ರೂ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬಿಟ್ಟು ಅದಕ್ಕೆ ಟೈಟ್ಲ್ ಇಟ್ಬಿಟ್ರ ಮತ್ತೆ ನಮ್ಗ್ ಕಷ್ಟ ಆಗ್ತದ. ಮತ್ತೆ ಟೈಟ್ಲ್ ಚಲೋ ಅದ. ಮತ್ತೆ ಶಾರ್ಟ್ ಫಿಲ್ಮ್ ಮಾಡಿದ್ಮೇಲೆ ನಿಮ್ಗೆ ಯಾವ ತರ ಅನಿಸ್ತದ ಅದನ್ನ ನೋಡ್ಬಿಟ್ಟು ನೀವ್ ನಮ್ಗೆ ಹೇಳಕೈತ್ರಿ ಅದರಲ್ಲಿ ಏನ್ ತಪ್ಪುಗಳವ, ಏನ್ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ. ಇದರಿಂದ ಒಂದು ಕಿರುಚಿತ್ರ ಮಾಡಿದೀವಿ ನಾನು, ಭಾಗ್ಯ, ನಮ್ಮಮ್ಮ ಸೇರ್ಕೊಂಡು. ಒಂದ್ ಮಾತು ಹೇಳ್ಬೇಕು, ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರಿ ನೀವೆಲ್ಲ, ತುಂಬಾ ಪ್ರೀತಿ ತೋರಿಸಿದ್ರಿ. ಅದ್ ಅನ್ಕೊಂಡೇ ಇರ್ಲಿಲ್ಲ ಅಷ್ಟು ರೀಚ್ ಆಗ್ತದ ಅಷ್ಟು ಬೇಗ ಅಂತ. ನಂಗಂತೂ ಫುಲ್ ಖುಷಿನೇ ಆಗೋಯ್ತು. ಅಷ್ಟು ಚಲತ್ನಾಗಿ ಅದ್ರ ಪಾರ್ಟ್ 2 ಕೇಳಕತ್ತಿದ್ರಿ, ಬಾಳ ಮಂದಿ ಕೇಳಕುಂತಾರ. ನೋಡಮ್ರಿ ಯಾವಾಗ ಮಾಡಮ್ಮ ನೋಡಮ್ರಿ ಅದನ್ನು ನೋಡಮ್ರಿ. ಅದು ಮತ್ತ ನಮ್ಮ ಅವನ್ ಕೇಳಗಿಸಿ ಮಾಡ್ತೀವಿ. ಇವಾಗ ಸದ್ಯಕ್ಕ ಈ ಆದಷ್ಟು ಬೇಗ ನಿಮ್ ಮುಂದೆ ತಗೊಂಡ್ಬರ್ತೀವಿ. ನಿಮ್ ಸಪೋರ್ಟ್ ನಮ್ಗಿರ್ಬೇಕು. ಇದ್ದೇ ಇರ್ತದ ಸಪೋರ್ಟ್. ನಾವ್ ಕೇಳಿಲ್ಲ ಅಂದ್ರೂ ಬಿ ಅವ್ರು ನಮಗ್ ಸಪೋರ್ಟ್ ಮಾಡ್ತಾರ ಅಲ್ರಿ. ಎಲ್ರು ಕಮೆಂಟ್ ಮಾಡ್ರಿ ಮಾಡ್ತೀರಾ ಇಲ್ರ ಅಂತ. ಹೌದ್ರಿ, ಇಷ್ಟು ಬೇಗ ನೀವು ನಮ್ಗೆ ಇಷ್ಟೊಂದು ಪ್ರೀತಿ ತೋರ್ಸಕತ್ತೀರ ಅಂದ್ರ ಭಾಗ್ಯ ಹೇಳ್ದಂಗ ನಿಮ್ ಸಪೋರ್ಟ್ ನಮ್ ಮೇಲೆ ಆದ. ಅದೇ ತರ ನಾವು ಉಳಿಸ್ಕೊಂತೀವಿ. ನಮ್ಗೆ ನಿಮ್ ಪ್ರೀತಿ ಬಿಟ್ಟು ಬೇರೆ ಏನೋ ಬೇಡ. ನಮ್ಮಮ್ಮ ಓದ್ ವಿಡಿಯೋದಲ್ಲಿ ಹೇಳಿದ್ರಲ್ಲ, ದುಡ್ಗೋಸ್ಕರ ನಾವ್ ಯಾವತ್ತು ಯಾವ ಕೆಲ್ಸನೂ ಮಾಡಕ್ ಹೋಗೋದಲ್ಲ. ನಿಮ್ ಪ್ರೀತಿ ನಮ್ ಜೊತೆಗಿದ್ರೆ ಸಾಕಷ್ಟೇ. ಅಷ್ಟೇ, ಅದೇ ಖುಷಿ ನಮ್ಗೆ. ಅದೇ ಒಂದ್ ದೊಡ್ಡ ಆಸ್ತಿ. ಅವ್ವ ಅಲ್ಲಿ ನೀರ್ ತುಂಬಕತ್ತಾಳ, ನೀರ್ ಬಿಟ್ಟ ಅವು ಕೇಳ. ಅವ ಮತ್ತೊಂದು ಕಿರುಚಿತ್ರ ಮಾಡ್ಬೇಕು ಅನ್ಕೊಂಡಿವಿ, ಹೆಂಗ ಮಾಡಮ್ಮ ಹಿಂಗ ಅಂತ ಕೇಳೋದ ನಾನ್ ಕೇಳ. ಓಕೆ ಅತ್ತಿ, ನಮ್ಮ ಅತ್ತಿ ನೀರ್ ತುಂಬಿಸ್ಲಾಕ್ ಕುಂತಾರ. ನಿನ್ನೆ ಲೇಟಿಂದ ನೀರೇ ಬಿಟ್ಟಿರ್ಲಿಲ್ಲ, ಸೊ ಇವತ್ತು ನೀರ್ ಬಿಟ್ಟಾರ. ಅತ್ತಿ ಬಾಳ ಮಂದಿ ಕೇಳಕ್ ಕುಂತಾರ. ನಾವು ಒಂದು ಇದು ಮಾಡಿದ್ವಲ್ಲ, ಪಿಕ್ಚರ್ ಮಾಡಿದ್ವಲ್ಲ ಅವತ್ತು, ಅದೇ ತರ ಇನ್ನೊಂದ್ ಪಿಕ್ಚರ್ ಮಾಡ್ಬೇಕಂತ. ಮಾಡಮ್ಮ ಹೆಂಗ ಬೇಡ ಹಿಂದಗಡೆ ಇವೆಲ್ಲ ಬ್ಯಾರಲ್ ನೀರೆಲ್ಲ ತುಂಬಿಸ್ಬೇಕು. 5 ದಿವಸ ಆಯ್ತು ನಾವು ಊರಿಂದ ಬಂದಾಗಿಂದ ನೀರೇ ಬಿಟ್ಟಿರ್ಲಿಲ್ಲ. ಇವತ್ ನೀರ್ 5 ದಿವಸ ಆಯ್ತಪ್ಪ ನೀರ್ ಬಿಟ್ಟಿಲ್ಲ. ಮತ್ತೇನ್ ಮಾಡಮ್ಮ ಇಲ್ಲ ಪಿಕ್ಚರ್ ಜಗ್ಗಿ ಮಂದಿ ಕೇಳಕ್ ಕುಂತಾರ. ಇವಾಗ ಹೇಳ, ಅದು ತುಂಬ್ತದ. ಸಣ್ಣ ಬಕೆಟ್ಗಳು ಇರ್ಲಕ್ಕ ಹೇಳು. ಬ್ಯಾರಲ್ ಹಾಕ್ತೀನಿ. ಆಯ್ತು. ಇದು ಅದೊಂದು ಬ್ಯಾರಲ್ಗೆ ಹಾಕ್ತಾರ. ಆಯ್ತು, ಬಾ ಹೋಗ ಮಾಡಕ. ನಮ್ಮ ಅತ್ತಿ ಒಳಗ ಹೋಗ ಮನ ಕುಂತಾರ. ನಾಳೆ ಒಳಗೆ ಬಂದ್ರು ಬಂದ್ರು. ಎಲ್ಲ ಆಗಿದೆ ನೋಡ್ರಿ. ನಾನ್ ಕಾಣಲ್ಲ, ನೀ ಯಾವ ಏನ್ ಇಲ್ಲಿ ಬಾ ಕುಂದ್ರಿ. ಎಲ್ಲಿ ಕೂಡ್ಬೇಕಪ್ಪ? ಇಲ್ಲ ನಮ್ಗೆ 5 ದಿವಸ ಆಯ್ತಪ್ಪ ನೀರ್ ತುಂಬಕತ್ತೀವಿ. ಹೌದ್ ಬಿಡು, ನೀರು ಬಂದಿರ್ಲಿಲ್ಲ. ಬಾ ಕುಂದ್ರು, ಕಾಣಿಸಲ್ಲ ನೀನು. ಕುರ್ಚಿ ಕಡೆ ಹೇಳ್ಕೊಂಡ್ ಕುಂದ್ರು. ನಾವ್ ಇರ್ಲಿ ಹಾಕಿ ಕುರ್ಚಿ ಹೇಳ್ಕದ ನೀಲಿ ನಿಮ್ಮ ಮಾವಿನ ಬಗ್ಲ ಕುಂದ್ರು. ಕುಂದ್ರಿ. ಯಾವ ನಾನು ನೀರ್ ಕೂಡ್ಲ ನಾನೇ ಕೂಡ್ಬೇಕಂತ ಕುರ್ಚಿ ಮೇಲೆ. ಬಾ ಬಾರವ ನಮ್ಮ ಅಭಿಮಾನಿಗಳಿಗೆ. ಯಾವ ಏನ್ ಗೊತ್ತೇನ, ಹೋದ್ಸಲ ನೀನು ನಾನು ಭಾಗ್ಯ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿದೀವಿ ನೋಡು. ಅದ ಅಭಿಮಾನಿಗಳು ಎಲ್ಲರೂ ಕೇಳಿದ್ರಲ್ಲ ಎಲ್ಲ ಮುಡ್ದ್ಮೇಲೆ ಅದು ಪಿಕ್ಚರ್ ಅಲ್ಲ, ಪಿಕ್ಚರ್ ಅದು ಕೇಳಕತ್ತಾರ. ಅದೇ ತರ ಇನ್ನೊಂದು ಮಾಡಮಂತಿಗೆ ಅಂತ ಅನ್ಕೊಂಡಿವಿ. ಹೆಂಗ ಮಾಡಮ? ಹೆಂಗೆ ಅಯ್ಯ ನಾಳೆ ಮುಂಜಾನೆ ಮಾಡಮಪ್ಪ. ಈಗ ಆತದ ನಾಳೆ ಮುಂಜಾನೆ ಅಂದ್ರೆ ನಾಳೆ ಮುಂಜಾನೆ ಅದ್ರ ಪಾರ್ಟ್ 2 ಚಲೋ ಮಾಡ್ರಿ. ಇನ್ನೊಂದು ಪಾರ್ಟ್ 2 ತೆಗಿಯಮ್ಮನ್ನಕತ್ತಾರ. ಇನ್ನೊಂದು ಬೇರೆದು ಮಾಡಮ್ ಅನ್ಕೊಂಡಿದ್ವಿ. ಹೆಂಗ್ ಮಾಡಮ್ಮ? ಮಾಡಮಪ್ಪ ಬರ್ಲ ನಮ್ಮ ಅಭಿಮಾನಿಗಳು ಇದ್ದರು. ಈ ಕಿರುಚಿತ್ರದಾಗ ನಮ್ಮ ಅಶೋಕನ್ ಇರ್ತಾನ. ಹೆಂಗ ಅಶೋಕ ಮಾಡ್ತಿಲ್ಲ? ನಮ್ಮ ಅಶೋಕನು ಮಾಡ್ತಾನಂತ. ಎಲ್ರು ಸೇರ್ಕೊಂಡು ಒಂದು ಕಿರುಚಿತ್ರ ಮಾಡೋಣಂತ ನಾವ್ ಅನ್ಕೊಂಡಿವ್ರಿ. ನಿಮ್ ಸಪೋರ್ಟ್ ಇರ್ಬೇಕು. ನಿಮ್ ಸಪೋರ್ಟ್ ಲೇಸಿ ನೀವ್ ಇದ್ರ ಇದ್ದಂಗ್ರಿ. ನಮ್ ಮಕ್ಕಳಿಗೆ ಸಪೋರ್ಟ್ ಮಾಡ್ಬೇಕು. ನಿಮ್ಮಿಂದನೇ ನಿಮ್ಮ ಲೇಸಿ ನಾವು, ನಮ್ಮ ಲೇಸಿ ನೀವು. ನಾವ್ ಇದ್ದಂಗ್ರಿ ಅಭಿಮಾನಿಗಳೇ. ದೇವ್ರುಗಳು ನಾವಿಂದ ಬರ್ತೀವ್ರಿ ನಿಮ್ ಮುಂದ. ನಿಮ್ ಪ್ರೀತಿ ಆಯ್ತು, ಡೆಕೋರೇಟ್
ಭಾಗ್ಯ ಏನು ಮಾಡಕತ್ತು ಇವಾಗ ಇವಾಗ ನಮ್ಮ ತಮ್ಮ ಬಾದಾಮಿ ತಂದ ಅದಕ್ಕೆ ಡೆಕೋರೇಟ್ ಮಾಡ್ಬೇಕು ಅದಿನ್ನ ಆರದೇ ಇಲ್ಲ ಹಾಲಿನ ಪೇಡ ಮಾಡ್ತಾವ ಅಂತ ಎಲ್ಲರೂ ಕೇಳಿ ಕುಂತು ತಿನ್ನಬ್ರಿ ಚೆನ್ನಾಗಿ ಹೆಂಗಾಗದೆ ಚಲೋ ಆಗದೆ ಚಲೋ ಆಗಿಲ್ಲ ಅಂತ ಕೇಳ್ಬೇಕು ನಿಜನೇ ಹೇಳ್ಬೇಕು ಸುಳ್ಳು ಹೇಳಂಗಿಲ್ಲ ನೋಡಿ ಆಯ್ತು ಹೇಳ್ತೀವಿ. ಓಕೆ ರೀ, ಇವಾಗ ಇದು ಬಂದ್ಬಿಟ್ಟು ಯಾವ್ದು ಬ್ಲಾಗ್ ಮಾಡಕೈತಿ ಅಲ್ಲ ದೂದ್ ಪೇಡ ದೂದ್ ಪೇಡ ಬ್ಲಾಗ್ ಮಾಡಕೈತಲ್ರಿ. ಇದು ಬಂದ್ಬಿಟ್ಟು ಕಿರುಚಿತ್ರದ ಬಗ್ಗೆ ಬ್ಲಾಗ್ ಆಗ್ಬಿಡ್ತು. ನಾವ್ ಬಿ ಲಾಸ್ಟ್ ಟೈಮ್ ಅದು ಯಾವ್ದಾರ್ದ ಮಾಡಕ್ ಹೋಗಿ ಅದು ಬಿ ಕಿರುಚಿತ್ರದ ಬ್ಲಾಗ್. ಸೊ ನೋಡ್ರಿ ಇವಾಗ ಎಲ್ಲ ಪೂರ್ತಿಯಾಗಿ ಆರ್ಯದ. ನಾನು ಇದನ್ನ ಬೇಗ ಆರ್ಬೇಕಂತ ಗಂಗಾಳದಾಗ ತೆಗ್ದು ಹಾಕೊಂಡಿದ್ದೆ, ಅದಕ್ಕೆ ಜಲ್ದಿ ಆರ್ಯದ. ಮತ್ತೆ ಇವಾಗ ಈ ಒಂದು ಗಂಗಾಳದಾಗ ತಗೊಂಡು ಒಂದ್ ಸ್ವಲ್ಪ ತುಪ್ಪನ ಕೈಗೆ ಹಚ್ಕೊಂಡು ಇದಕ್ಕ ಹಿಂಗ್ ಸೌರ್ಗೇಶಿಂದ ನಾವ್ ಕೈಗೆ ಬಿ ತುಪ್ಪ ಹಚ್ಕೋಬೇಕು, ಇಲ್ಲಾಂದ್ರೆ ಇದೆಲ್ಲ ಇರ್ತದಲ್ಲ ಸ್ವೀಟ್ ನಮ್ ಕೈಗೆ ಹಂಗೆ ಹತ್ಕೆ ಬಿಡ್ತದ ಇಲ್ವಾ? ಹೌದು. ಇವಾಗ ನಿಮ್ಗೆ ಎಷ್ಟು ಜಾಸ್ತಿ ಬೇಕಂದ್ರೆ ಜಾಸ್ತಿ ತಗೋಬೇಕು, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ತಗೋಬೇಕು. ಈ ತರ ತಗೊಂಡ್ಗೇಶಿಂದ ಈ ತರ ಗೋಲ್ ಗೋಲ್ಗ್ ಮಾಡ್ಬೇಕು. ಇದು ಇನ್ನೊಂದ್ ಸ್ವಲ್ಪ ಸುಡ್ಲಕ್ಕಂತದ ಮಾವ, ಸುಡ್ಲಕ್ಕತ್ತದ. ಈ ತರ ಆರಿದ್ಮೇಲೆ ಮಾಡ್ತೇನೆ ನೋಡಿ. ಇಲ್ಲ ಇಲ್ಲಿ ಬೇಗ ಮಾಡಿದ್ರೆ ಅದ್ ಹಂಗೆ ಕುತ್ಕತ್ತದ. ಈ ತರ ಗೋಲ್ ಗೋಲ್ಗ್ ಮಾಡ್ಕೊಂಡು ಈ ತರ ಇಟ್ಕೋಬೇಕು. ಇವಾಗ ಇದೆಲ್ಲ ಹಂಗೆ ಮಾಡ್ಕೊಂಡು ಇವಾಗ ಇದೊಂದು ಹಂಗ್ ಮಾಡ್ತೀನಿ. ಮತ್ತೆ ಯಾವ ತರ ಡೆಕೋರೇಟ್ ಈ ಬೇಕರಿಯಾಗೆಲ್ಲ ಇದ್ ಮಾಡಿರ್ತಾರ ನೋಡಿ, ಈಗ ಗೋಲ್ ಗೋಲ್ ಮಾಡ್ಬೇಕಂತ ಏನಿಲ್ಲ, ಅದೇನ ಚೌಕಾಕಾರದಾಗನು ಮಾಡಬಹುದು. ಚೌಕಾಕಾರದಾಗ ನಿಮ್ಗೆ ಯಾವ ತರ ಡಿಸೈನ್ ಬೇಕೋ ಆ ತರ ಮಾಡ್ಕೊಬಹುದು. ಇವಾಗ ಇದ್ರ ಮೇಲೆ ಒಂದ್ ಬಾದಾಮ್ ಇಡ್ತೀನಿ, ದಿನ ಚೊಲತ್ನಾಗ ಗುಂಡಕ್ ಮಾಡ್ತೀನಿ. ಬಾದಾಮಿ ಅದ್ರೊಳಗಡೆ ಹಾಕ್ಬಿಡ್ಬೇಕಲ್ಲ ಮಿಕ್ಸ್. ಇದು ಡೆಕೋರೇಟ್ ಡಿಸೈನ್. ಇವಾಗ ಇದು ಅದೇನ್ ಹಿಂಗ್ ಕಡ್ಡಿ ಇರ್ತದಲ್ಲ ಇದ್ ಮಾಡ್ಕೇತಾರ, ಅದ್ ಕಡ್ಡಿ ಹೆಸರು ಗೊತ್ತಿಲ್ಲ, ಅದಿದ್ರ ಅದನ್ನ ತಗೊಂಡೆ ಮಾಡ್ಬೋದು. ನಮ್ ಮನ್ಯಾಗ ಅದಿಲ್ಲ, ಅದಕ್ಕೆ ನಾ ಚೂಜಿ ತಗೊಂಡ್ ಮಾಡಕಂತೀನಿ. ಈ ತರ ಡಿಸೈನ್ ಮಾಡಕಂತೀನಿ. ಇಲ್ಲಿ ಈ ತರ ಅದು ಸೇಮ್ ಬೇಕರಿ ಆಗಿರ್ತದಲ್ಲ ಆ ತರ ಬರ್ತದ. ಇದಕ್ಕೊಂದ್ ಸ್ವಲ್ಪ ಎಣ್ಣೆ ತುಪ್ಪ ಗಣೇಶನ ಮುಂದೆ ಇಡ್ತಾರಲ್ಲ ಆ ತರ ಬರ್ತದ. ಗಣೇಶನ್ ಲಾಡು ಆ ತರ ಇದ್ರ ಹೆಸರು ಬಂದ್ಬಿಟ್ಟು ಇವಾಗ ಗಣೇಶನ್ ಲಾಡು ಅಂತ ಇಡ್ಬೇಕೇನ್? ಅಲ್ಲ ದೂದ್ ಪೇಡ ಅಂತ ಇಡ್ಬೇಕು. ಇದ್ರ ಹೆಸರು ದೂದ್ ಪೇಡ. ದೂದ್ ಅಂದ್ರ ಹಿಂದ್ಯಾಗ ಹಾಲ್ ಅಂತಿಲ್ಲ, ಅದಕ್ಕೆ ದೂದ್ ಪೇಡ ಅನ್ನೋದು. ಪೇಡ ಅಂದ್ರ ಸ್ವೀಟ್, ಸಿಹಿ. ಸಿಹಿ, ಹಾಲಿನ ಸಿಹಿ. ಹಾಲಿನ ಸಿಹಿ ದೂದ್ ಪೇಡ. ಓಕೆ ಓಕೆ, ಸಾಕು ಡಿಸೈನ್ ಸಾಕು. ಹೆಂಗ್ ಬಂದದ ಡಿಸೈನ್? ಚಲೋ ಬಂದದ, ಮಸ್ತ್ ಡಿಸೈನ್ ನೋಡ್ರಿ ಚಲೋ ಅಂದದ. ಇವಾಗ ಇದೆಲ್ಲ ಇದೇ ತರ ಮಾಡ್ಕೆ ನಿಮ್ಗೆ ಯಾವ ತರ ಡಿಸೈನ್ ಬೇಕಾ ಆ ತರ ಡಿಸೈನ್ ಮಾಡಿ. ಅಲ್ಲ ಇವಾಗ ಡಿಸೈನ್ ಮ್ಯಾಟ್ರ್ ಆಗಲ್ಲ, ಅದ್ ತಿಂದ್ಮೇಲೆ ಅದು ಪೇಡ ಹೆಂಗಿರ್ತದ ಅನ್ನೋದೇ ಮ್ಯಾಟ್ರ್. ನೀನು ಫಸ್ಟ್ ತಿಂದು ಟೇಸ್ಟ್ ಹೇಳ್ಬೇಕು. ಇವಾಗ ಇದು ಬಿ ಹಂಗೆ ಮಾಡ್ತೀನಿ, ಸೇಮ್ ಅದೇ ತರನೇ ಇವೆಲ್ಲ ಮಾಡ್ಬೇಕು. ನೋಡ್ರಿ ಫೈನಲ್ ಆಗಿ ದೂದ್ ಪೇಡ ಮುಗೀತು. ಇಷ್ಟ ಆಗ್ಯಾವ. ಇದ್ರೊಳಗೆ 14-15 ಪೇಡಗಳವ. ಇದಕ್ಕಷ್ಟೇ ಬಾದಾಮಿ ಸಾಕಾಯಿತು, ಇದಕ್ಕೆ ಸಾಕಾಗಲಿಲ್ಲ. ಸೊ ಅದಕ್ಕೆ ಅಷ್ಟೇ ಬಿಟ್ಟಿನಿ. ಇವಾಗ ನಮ್ಮ ಅತ್ತಿ ಮತ್ತು ನಮ್ಮ ಮಾವ ಯಾವ ಥರ ಆದಂಥ ತಿಂದಿಗೆಸಿಂದ ಟೇಸ್ಟ್ ಹೇಳ್ತಾರ. ಮಾವ ಅತ್ತಿ ಬರ್ರಿ ಬರ್ರಿ ಟೇಸ್ಟ್ ಹೇಳಿರಂತ. ಅವರು ನೀರು ಬಿಟ್ಟಾರಲ್ಲ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಬ್ಯುಸಿ ಆಗ್ಯಾರ ಅವರಿಬ್ರು. ಮಾಡಿದೆ ಬಾ. ಅಯ್ಯೋ ಎಲ್ಲರೂ ಕುಂತಿನ ಬರ್ರಿ ತಗರಿ ಈಗ ಹೆಂಗಾಗ್ಯದಂತ ಟೇಸ್ಟ್ ಮಾಡಿ ಹೇಳ್ರಿ. ತಗರಿ ಅತ್ತಿ ತಪ್ಪ ಹಾಲು ತಂದು ಕೇಸಿ ಸಕ್ಕರೆ ಹಾಕಿ ಅದೇ ಬಾದಾಮಿ ಬೀಜಗಳು ತಿಂದು ನೋಡ್ರಿ ಚಂದಾಗಿ ಚಂದಾಗ್ಯದ. ಅಶಕ್ ಇವ ಹಾಲಿನ ತಂದು ಕೇಸಿ ಮಾಡಿ ಅಂತಾಗ. ಅಯ್ಯ ನಾವಂತ ತಗೋಬೇಕ ನೀವಂತ ತಗೋತೀನಿ. ಇವತ್ತೇ ಮಾಡ್ಯಾಳ ನೋಡಪ್ಪ, ಇವತ್ತೇ ಮಾಡ್ಯಾಳ, ಇವತ್ತೇ ತಿನ್ನಂತ ಕೊಟ್ಟ. ಅದು ಇನ್ನೂ ಒಂದಿನ ಆದ್ಮೇಲೆ ತಿಂದ್ರೆ ಇನ್ನೂ ಟೇಸ್ಟ್ ಮಸ್ತಾಗಿರ್ತದ. ಆದ್ರೆ ಇವತ್ತೇ ಮಾಡಿ ಇವತ್ತೇ ಖಾಲಿ ಮಾಡಕಂತೀವಿ ನಾವು. ಅಯ್ಯ ತಿನ್ನಕತ್ತೀನಲ್ಲಪ್ಪ. ನೀವು ಟೇಸ್ಟ್ ಹಂಗಾದಂತ ಹೇಳ್ರಿ. ಈ ಚೆನ್ನಾಗ್ಯದವ, ಚೆನ್ನಾಗ್ಯದ. ಚಲೋ ಆಗಿಲ್ಲ. ಸಕ್ಕರೆ ಅದು ಬೇಸಾಯ್ಕಳ ಹಾಲಿನ ನೋಡಪ್ಪ ಹೆಂಗ್ ಮಾಡ್ಯಾಳ ಇವತ್ತೇ ಚೆನ್ನಾಗ್ಯಾವ. ಸಕ್ಕರೆ ಅದು ಬೇಸಾಯ್ಕಳ ಸೇಮ್ ಬೇಕರಿಯಾಗ ಅದ್ರಾಗ ಹೆಂಗ್ ಮಾಡಿರ್ತಾರ ಅದೇ ತರ ಆಗ್ಯದ. ಅಂಗಡಿಯಾಗ ಎಲ್ಲ ಅಂತಂದ್ರೆ ಇದೇ ಬೇಕ್ರಿನೇ. ಥ್ಯಾಂಕ್ ಯು. ಇದೇ ತರ ನಾವು ಮನ್ಯಾಗ ಮಾಡ್ಕೊಂಡ್ ತಿನ್ನೋದೇ ಚಲೋ. ಯಾಕಂದ್ರ ಹೊರಗಡೆ ಯಾವ ತರ ಮಾಡ್ತಾರ ಹೆಂಗ್ ಮಾಡ್ತಾರ ಡಾಲ್ ಹಾಕ್ತಾರ, ಮನ್ಯಾಗ ಆದ್ರ ಹಾಲಿನ ಕೈಯಿಂದ ಚಲೋ. ಅದೇ ಡಾಲ್ಡಾ ಹಾಕೋದಲ್ಲ, ಅವರು ಸ್ವಚ್ಛವಾಗಿ ಇಟ್ಕೊಂಡ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಅವರು ಮಾಡೋ ಸಾಮಾನುಗಳು ಕ್ಲೀನ್ ಆಗಿ ತೊಳೆದಿರೋದಿಲ್ಲ. ಮತ್ತೆ ಬಾಯಿಗೆ ಏನ್ ಬೇಕಾದ ಅದು ಮಾಡೋರು ನೋಡ್ಬೇಕು ನಿಂತು ತಿನ್ನೋದಿಲ್ಲ. ಮನ್ಯಾಗ ಮಾಡ್ಕೊಂಡ್ ತಿನ್ನೋದು ಚಲಪ್ಪ. ಆದಷ್ಟು ಏನಾದ್ರು ತಿನ್ಬೇಕು ಅನ್ಸಿದ್ರೆ ಮನ್ಯಾಗ ಮಾಡ್ಕೊಂಡ್ ತಿನ್ರಿ
ಒಳ್ಳೇದು. ಬರೀ ಹಾಲಿ. ಅಲ್ಲ ನಿನ್ ಕೈಯಾಗ ಅಷ್ಟು ಹಿಡ್ಕೊಂಡು ನನ್ನ ಕೈ ಕಿತ್ಕೊಂತಾರ ಅದು ಟೇಸ್ಟ್ ಮತ್ತೆ ಮಾಮ ಇಟ್ಟಿರಲ್ಲ ಬಾಯಾಗ. ಮಾಮಂದು ಬೇಕಲ್ಲ ಆಕಿಗೆ. ಕೊಟ್ಟೆ ಹ್ಮ್ ಚಲೋ ಆಗ್ಯದ್ರಿ, ಪರವಾಗಿಲ್ಲ. ನೀವು ಒಂದ್ಸಲ ಬರೀ ಟ್ರೈ ಮಾಡ್ಬೋದು. ನಾವ್ ತಿನ್ನಂ ಬರೀ ಎಲ್ಲರೂ ಕಲ್ತಾರ ರೈತರು ನಾವು. ಹಾ. ಹಾಲಿನ ಜ್ಯೂಸ್ ಮಾಡ್ಯಾಳ ಬೇಡ ದೂದ್ ಬೇಡ. ಹಾಲು ತಂದು ಕುದಿಸಿ ಕೇಸಿ ಸಕ್ಕರೆ ಹಾಕಿ ಬಾದಾಮಿ ಬೀಜ ಇಟ್ಟು ಇವತ್ತ ಮಾಡಿ ಇವತ್ತ ಅತ್ತಿಗೆ ಮಾವಗ ಸಸಿಗಿ ತಮ್ಮಗ ಕೊಳಕತ್ತಾಳಪ್ಪ. ಬರ್ರಿ ಅಭಿಮಾನಿಗಳು ನೀವು ಬರ್ರಿ ಎಲ್ಲ ಕುಂತು ತಿನ್ನಮ್ರಿ ಇಲ್ಲೇ. ಇನ್ಸ್ಟಾಗ್ರಾಮ್ದಾಗ 100K ಫಾಲೋವರ್ಸ್ ಕಂಪ್ಲೀಟ್ ಆಗಿತ್ತು. ಅದಕ್ಕ ನಾನು ಮಾಡಿದ್ದಿದ್ದೆ ಸ್ವೀಟ್. ಅದೇ ಮಾಡಿದ್ದೆ. ಅವ್ರ ಅಭಿಮಾನವ್ರು ಮತ್ತ ಸೊ 100K ಫಾಲೋವರ್ಸ್ ಕೇಕ್ ಕಟ್ ಮಾಡಿಲ್ಲ, ನಾವು ಇದೇ ಸ್ವೀಟ್ ಮಾಡಿ ಇಲ್ಲಿಂದಾನೆ ಎಲ್ರು ಸ್ವೀಕರಿಸ್ರಿ ನಮ್ಮ ಸ್ವೀಟ್. ನೋಡ್ರಿ ಹೆಂಗ್ ಮಾಡಕತ್ತಾರ ಇದ್ರಾಗೆ. ಒಂದೊಂದ್ ತಗೊಂಡ್ ತಿನ್ರಿ ನೀವು. ನನಗೆ ಇವ್ರಿಬ್ಬರು ಹೇಳೋದಾಗ ಅನ್ಸದೆ ಅಂದ್ರೆ ಒಂದೇ, ಆಕೆ ಯಾವಾಗ ಅಡಿಗೆ ಮಾಡಿದಾಗ ಬರ್ರಿ ಊಟ ಮಾಡಮ್ರಿ ಅಂತ, ನಮ್ಮವ್ವ ಆಕೆ ಏನಾನ್ ಮಾಡಿದಾಗ ತಗರಿ ತಿನ್ರಿ ಅಂತ. ಆದ್ರ ನೀವ್ ಯಾರು ಬರೋದಿಲ್ಲ, ನನಗೆ ಅದೇ ಬೇಜಾರು. ಎಲ್ಲ ಕಲಿತಾರ ತಗರಪ್ಪ ಜನ. ಬರ್ತಾರೆಲ್ಲ ರೈತರು, ಹಂಗೇನಿಲ್ಲ. ಏ ಇಲ್ಲಪ್ಪ ತಿನ್ನಲ್ಲ. ಅವ್ರಿಗೆ ಹೇಳ್ಕೇಸಿ ತಿಂತೀವಲ್ಲ ನಾವು. ಅವ್ರು ಬಂದ್ರೆ ಮತ್ತೊಂದ್ಸರಿ ಮಾಡ್ಕೊಡಿ. ಮತ್ತೆ ಮಾಡ್ತೀವಿ 2 ಕಿಲೋ ತಂದು ಮಾಡ್ತೀವಿ. ನೀ ಮತ್ತೆ ಬಾದಾಮಿ ಬೀಜ ತರಕ್ ಓಡಾಡ್ಕತ್ತ. ನೀವು ಓಡಾಡಕ್ಕೆ ಮತ್ತೆ ಓಡೋಗಿ ಓಡಿ ಬರೋ ಅಂತ, ಹಿಂಗೋಗಿ ಹಂಗ್ ಬರೋ ಅಂತ. ಮತ್ತೆ ನೀನ್ ಈಜಲ್ಲ ಏನ್ ಹೇಳ್ತಾವ ಜಗ್ಗಿ ಕುದಿಸ್ಲಕ್ಕಂತದ. ಬ್ಯಾಸಿಗಾಲ ಬರಾಕತ್ತಾಗ ಏನೇನು ಏನಪ್ಪ ಶೀಟ ತಿಂದಿವಿ. ರೈತರು ಅವ್ರ ಆಶೀರ್ವಾದ ಇರ್ಲಿ, ಚೆನ್ನಾಗಿ ಬೇಸಿನ್ಯಾಗ ಓಡ್ಸ್ರಿ. ಅವ್ರ ಅಭಿಮಾನಿಗಳು ಅವ್ರ ಆಶೀರ್ವಾದ ನಮ್ಮ ತಲೆ ಮೇಲೆ ಇರ್ಲಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇದೇ ತರ ಮುಂದೆ ಹೆಚ್ಚಿನ ವಿಡಿಯೋಗಳು ಮಾಡ್ತಿರ್ತೀವಿ. ನೆಕ್ಸ್ಟ್ ಯಾವ್ದ್ರದ್ದು ಬ್ಲಾಗ್ ಬೇಕಂತ ಕಮೆಂಟ್ ಮಾಡ್ರಿ, ಮರ್ತಾಗ್ಬಿಡ್ರಿ. ಹೆಚ್ಚಿನ ವಿಡಿಯೋಗಳು ಮಾಡ್ತಿರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಟಾಟಾ.